ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಶಾರ್ಟಾಗಿ ಇವತ್ತು ಮಾಡೋಕತ್ತೀನಿ, ಯಾಕಂದ್ರೆ ಆಗಲೇ 12 ಗಂಟೆ ಆಗೈತಿ ಫ್ರೆಂಡ್ಸ್. ಬೆಳಿಗ್ಗೆ ಸ್ವಲ್ಪ ಲೈಟಾಗಿ ನನ್ನದು ಬ್ರೇಕ್ಫಾಸ್ಟು ಮಾಡ್ಕೊಂಡಿದ್ವಿ. ಹೀಗಾಗಿ ಸಿದ್ದೊಂದು ಕ್ಲಾಸು, ಆನ್ಲೈನ್ ಕ್ಲಾಸು ಮುಗೀತು. ನಾನು ಸ್ವಲ್ಪ ತಲೆಗೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ತಲೆ ಸ್ನಾನ ಲೇಟ್ ಆಯ್ತು ಮಾಡೋದು. ಹೀಗಾಗಿ ಇವಾಗ ಮೆಥಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾನು 2 ರೀತಿಯಲ್ಲಿ ನಾನು ಮೆಥಿ ಪರೋಟ ಮಾಡಿ ಇವತ್ತು ತೋರ್ಸಕತ್ತೀನಿ. ರೆಸಿಪಿಗೆ ಮೆಥಿ ಪರೋಟನೂ ಅನ್ಬೋದು ನಾವು, ಇಲ್ಲಾಂದರೆ ಮೆಥಿ ಥೇಪ್ಲನೂ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಇಡೀ ದಿನ ನಾವು ಹಾಟ್ ಬಾಕ್ಸ್ನಾಗ ಹಾಕಿ ಇಟ್ಕೊಂಡ್ರು ಮಾಡಿಕೊಂಡು ಸಾಫ್ಟಾಗಿ ಮತ್ತು ಸ್ಮೂತಾಗೇ ಇರ್ತೈತಿ. ಒಂಚೂರು ರೋಸ್ಟ್ ಆಗಂಗಿಲ್ಲ ಮತ್ತು ಖಡಕ್ ಅಂತ ನಾವೇನು ಹೇಳ್ತೀವಲ್ಲ ಹಂಗೂ ಆಗಂಗಿಲ್ಲ. ಅಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಬರ್ತೈತಿ. ನಾನು ಕೈಯಿಂದ ಹೆಂಗೆ ತಟ್ಟಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತು ಮಾರ್ಕೆಟ್ ಓಪನಿಂಗ್ ಆಗಿತ್ತು ಅಂತ ಹೇಳಿದ್ದೇನೆ ಫ್ರೆಂಡ್ಸ್. ಅಲ್ಲೇ ಸೊಪ್ಪು ಇಷ್ಟು ಸೋವಿ ಇದ್ವು, ಆಮೇಲೆ ಇಷ್ಟು ಫ್ರೆಶ್ ಇದ್ವು ಅಂದ್ರೆ ಭಾಳ ಫ್ರೆಶ್ ಇದ್ವು. ಫ್ರೆಶ್ ಇದ್ಬಿಟ್ಲೆ ನಾವು ಸೊಪ್ಪಿನ ಪಲ್ಯ ಏನು ಫ್ರೆಶ್ ಇದ್ದಾಗ ಮಾಡಿದ್ರೆ ಅದು ರುಚಿನೂ ಎಷ್ಟು ಆಕತಿ ಅಂತ ಎಲ್ಲರಿಗೆ ಗೊತ್ತು. ಆಮೇಲೆ ಮೆಂತ್ಯ ಸೊಪ್ಪು ಅಂತಂದ್ರೆ ಸಣ್ಣ ಮಕ್ಕಳಂತೂ ಮೊದಲು ತಿನ್ನಂಗಿಲ್ಲ. ಆದರೆ ಈ ರೀತಿ ನಾನು ಏನು ಹೇಳಕತ್ತೀನಲ್ಲ, ಈ ರೀತಿ ನೀವು ಮಾಡಿಕೊಟ್ರಿ ಅಂದ್ರೆ ಸೂಪರಾಗಿ ಹಾಕೊಂಬಂದ್ರೆ ಎಲ್ಲ ಮೆಂತ್ಯ ಸೊಪ್ಪಿನ ಪರೋಟ ಅಂತ ಗೊತ್ತೂ ಆಗಂಗಿಲ್ಲ, ಹಂಗೆ ಅಷ್ಟು ರುಚಿ ಆಗ್ತಾವೆ ಫ್ರೆಂಡ್ಸ್. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಬನ್ನಿ ನಾನು ಹಂಗೆ ನಿಮ್ಮ ಜೊತೆಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನೀವು ಖಂಡಿತ ಒಂದ್ಸತಿ ಮಾಡಿ ನೋಡಿರಿ. ಇಲ್ಲಿ ನಾನು ಸುಮಾರು 3 ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಬೇಸನ್ ಹಾಕ್ಕೊಂಡಿನಿ. ನಾವೇನು ಕಡ್ಲಿ ಹಿಟ್ಟು ಹೇಳ್ತೀವಲ್ಲ, ಕಡ್ಲಿ ಹಿಟ್ಟನ್ನು ಹಾಕ್ಕೊಂಡಿನಿ. ರುಚಿಗೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಸ್ವಲ್ಪ ನಾವು ಹಸಿ ಖಾರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಶಿನ ಪುಡಿ ಮತ್ತು ಅಜ್ವಾನ ಕೈಯಲ್ಲಿ ಈ ರೀತಿ ನೀವು ತಿಕ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ. ಹಸಿ ಖಾರದೊಳಗೆ ನಾನು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಅದನ್ನು ಹಾಕ್ಕೊಂಡು ನಾನು ಪೇಸ್ಟ್ ಏನಿರುತ್ತಲ್ಲ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡೆ ಪೇಸ್ಟನ್ನು ಯೂಸ್ ಮಾಡ್ಕೊಂಡಿನಿ. 1 ಕಪ್ಪಿನ ಮೇಲೆ 1.5 ಕಪ್ನಷ್ಟು ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಕಟ್ ಮಾಡಿದ ತಕ್ಷಣ ಹಾಕಬೇಕು. ನಾವು ಕಟ್ ಮಾಡಿ ಜಾಸ್ತಿ ಹೊತ್ತು ಇಟ್ಟರೆ ಏನಾಗ್ತತಿ ಅಂದರೆ ಫ್ರೆಂಡ್ಸ್, ಅದು ಮೆಂತ್ಯ ಸೊಪ್ಪು ಕಹಿ ಆಕತಿ. ಹೀಗಾಗಿ ನಾವು ಕಟ್ ಮಾಡ್ತೀವಲ್ಲ, ಹೆಚ್ಕೊಂಡ ತಕ್ಷಣ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಈ ರೀತಿ ಮೊದಲು ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕಾಕತಿ ಹಿಟ್ಟನ್ನು. ಯಾಕಂದ್ರೆ ಮೆಂತ್ಯ ಸೊಪ್ಪು ನಾವು ನೀರಾಗಿ ತೊಳೆದಿರ್ತೀವಲ್ಲ, ಅದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರು ಬಿಟ್ಕೋತತಿ. ಹೀಗಾಗಿ ಮೊದಲು ನಾವು ಒಣ ಮಿಕ್ಸನ್ನು ಈ ಥರ ಮಾಡ್ಕೊಂಡು ಬಿಟ್ವಿ ಅಂತಂದ್ರೆ ನಮಗೆ ನೀರು ಹಾಕಿ ನಾದ್ಕೊಳಕ್ಕೂ ಈಸಿ ಆಕತಿ. ಸ್ವಲ್ಪ ನೀವು ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತಾ ಬನ್ನಿ. ಯಾಕಂದರೆ ಮೆಂತ್ಯ ಹಿಟ್ಟಿನಾಗ ನಾನು ಈಗ ಹೇಳಿದಾಗ ಅದು ಮಾಯ್ಶ್ಚರನ್ನು ರಿಲೀಸ್ ಮಾಡ್ತತಿ. ಹೀಗಾಗಿ ಜಾಸ್ತಿ ನಮಗೆ ತೆಳುವಾಗಿ ಬಂದುಬಿಡ್ತೈತಿ. ನೀರಿನ ಅಂಶ ಬಿಟ್ಕೊಳ್ಳೋದ್ರಿಂದ ಸೊಪ್ಪು ತೆಳ್ಳಗೆ ಬರ್ತೈತಿ. ಹೀಗಾಗಿ ನೀರು ನೋಡಿಕೊಂಡು ಹಾಕ್ಕೊಳ್ರಿ. ನಾನು ಕೊನೆಯದಾಗಿ ಈ ರೀತಿ ನಾನು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿನಿ ಫ್ರೆಂಡ್ಸ್. ಈ ಹಿಟ್ಟನ್ನು ಕಲಿಸಿ ಮತ್ತು ನೀವು ನೆನೆಯೋಕ್ಕೂ ಬಿಡಬಾರ್ದು, ತಕ್ಷಣ ಶುರು ಮಾಡಬೇಕು ಪರೋಟ ಮಾಡೋಕ್ಕೆ. ಇವಾಗ ನಾನು ಪೂರ್ತಿ ರೆಡಿಯಾಗಿರೋ ಹಿಟ್ಟನ್ನು ತೋರ್ಸಕತ್ತೀನಿ. ಮೊದಲು ನೀವು ನಾನು ಯಾವ ರೀತಿ ಕೈಯಿಂದ ತಟ್ಟಿದೆ ಅಂತ ನೋಡ್ಕೊಂಡಿರಿ ಫ್ರೆಂಡ್ಸ್. ಒಂದು ರೀತಿ ಆಯಿತು. ಇದು 2ನೇ ರೀತಿಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಪೇಪರ್, ನಾನು ಇಲ್ಲಿ ಶೀಟನ್ನು ತೊಗೊಂಡು ಪ್ಲಾಸ್ಟಿಕ್ ಕವರ್ನ ಒಂದು ಶೀಟನ್ನು ತೊಗೊಂಡಿನಿ. ನೀವು ಬೇಕಂದ್ರೆ ಮನೆ ಮೇಲಾದರೂ ಲಟ್ಟಿಸ್ಕೊಳ್ರಿ ಫ್ರೆಂಡ್ಸ್. ನಾನು ಲತ್ತುಡಿಗೆ ಮತ್ತು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಳ್ಳೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಳಕತ್ತೀನಿ. ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೋಬೋದು, ಬಟ್ ಸ್ವಲ್ಪ ಸಾಫ್ಟ್ ಬರೋಂಗಿಲ್ಲ, ಅವು ಹಾರ್ಡ್ ಅನ್ನಿಸ್ತಾವು. ಎಣ್ಣೆ ಮೇಲಿಂದ ಜಾಸ್ತಿ ಹಾಕ್ಬೇಕಾಕತಿ. ಹೀಗಾಗಿ ನೀವು ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಕೈಯಲ್ಲಿ ಸ್ಮೂತ್ ಇತ್ತು ಅಂತಂದ್ರೆ ಬೇಗ ನಾವು ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಮಾಡ್ಬೋದು. ಅಂದ್ರೆ ಇಷ್ಟು ಸ್ಮೂತಾಗಿ ಬರ್ತಾವಂದ್ರೆ ಇಷ್ಟು ಸ್ಮೂತಾಗಿ ಬರ್ತಾವೆ ಫ್ರೆಂಡ್ಸ್. ಸೂಪರಾಗಿನೂ ಇರ್ತಾವೆ. ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕಿ ಮಾಡೀವಿ ಅಂತ ಗೊತ್ತನೂ ಆಗೋದಿಲ್ಲ ಸಣ್ಣ ಮಕ್ಕಳಿಗೆ. ಈ ರೀತಿ ನಾವು ಲತ್ತುಡೆ ಮೇಲೆ ಆರಾಮಾಗಿ ಸುಳ್ಳೆ ಮಾಡಿ ಹಾಕ್ಕೊಂಡು ನಾವು ತವೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೋದು. ನೀವು ಬೇಯಿಸೋವಾಗ ತುಪ್ಪನಾದರೂ ಯೂಸ್ ಮಾಡಿರಿ, ಇಲ್ಲ ಎಣ್ಣೆನಾದರೂ ಯೂಸ್ ಮಾಡಿರಿ. ನಾನು ಸ್ವಲ್ಪ ಎಣ್ಣೆನ ಯೂಸ್ ಮಾಡೋಕತ್ತೀನಿ ಇಲ್ಲಿ. ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಹೀಗಾಗಿ ನಾನು ಎಣ್ಣೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ.
ಇದ್ರ ಜೊತೆ ನೀವು ಟೊಮೆಟೊ ಸಾಸ್, ಮಕ್ಕಳಿಗೆಂದು ಟೊಮೆಟೊ ಸಾಸು ಯಾವುದಾದ್ರೂ ಸಾಸ್ ಇದ್ದರೆ ಇಷ್ಟು ಚೆನ್ನಾಗಿ ತಿನ್ನೋಕ್ಕೂ ಟೇಸ್ಟಿನೂ ಅನಿಸ್ತೈತಿ. ಆಮೇಲೆ ಲಂಚ್ ಬಾಕ್ಸಿಗೆ ನಾವು ಬೇಗ ಬೇಗ ಇದನ್ನ ರೆಡಿ ಮಾಡಿಕೊಂಡು ಕೊಡ್ಬೋದು. ಈ ರೀತಿ ನಾವು ಬೇಯಿಸ್ಕೊಂಡ್ರೆ ಸ್ವಲ್ಪ ನೋಡಿಕೊಂಡು, ನಾವು ಮೀಡಿಯಮ್ ಸೈಜ್ ಲಟ್ಟಿಸ್ಕೊಂಡಿನಿ. ಇಲ್ಲೇ ನೀವು ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೊಳ್ರಿ ಫ್ರೆಂಡ್ಸ. ಬೇಯಿಸೋದು ಮಾತ್ರ ಕ್ಲೀನಾಗಿ ಬೇಯಿಸ್ಕೊಂಡು ತೆಕ್ಕೋಬೇಕಾಕತಿ. ಎಷ್ಟು ಸೂಪರ್ ಅಂದರೆ ಸೂಪರಾಗಿ ಕಾಣಕತ್ತದ ನೋಡಿರಿ ನಮ್ಮದು ಮೆಂತ್ಯ ಸೊಪ್ಪು. ಎಷ್ಟು ಆರೋಗ್ಯಕರ ಒಂದು ರೆಸಿಪಿನ ಅಂತ ಹೇಳ್ಬೋದು ಇದು. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ, ಈ ವ್ಲಾಗು ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಇದರಿಂದ ನಾನು ಹಾಕೋ ವಿಡಿಯೋಗಳ ಒಂದು ನೋಟಿಫಿಕೇಷನ್ ತಮಗೆ ಬರ್ತಾ ಹೋಗ್ತಾವೆ. ಹೀಗಾಗಿ ಬೆಲ್ ಐಕಾನು ಮರೀದೇ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ. ನೋಡಿರಿ, ನಮ್ಮದು ಮೆತ್ತೆ ಪರೋಟ ಸಿಂಪಲ್ ಆಗಿರೋ ಒಂದು ರೆಸಿಪಿ ರೆಡಿ ಆಯಿತು. ಥ್ಯಾಂಕ್ ಯು, ಬಾಯ್.